तुम पीता है? इधर नहीं लाता है बंदा। हाँ, उधर ही पी के आता है। हम ऐसा कैसा पीता गीता नहीं भैया, गांजा गिंजा कुछ नहीं। हम दारू भी नहीं पीते, गांजा कैसे पियेंगे? वर्ल्ड है ಬಸ್. ನಮ್ಮ ಗಾಡಿ ಸದ್ಯಕ್ಕೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪ ಲೋಡ್ ಮಾಡ್ತಾ ಇರೋದು ಅಂದರೆ ಹಳೆ ಪ್ಯಾಲೆಟ್ಗಳೆಲ್ಲ ಇರ್ತಾವಲ್ಲ, ಅದ್ರದ್ದು ಮಳೆ ಎಲ್ಲ ತೆಗೆದು ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಅಲ್ಲಿಂದ ಸೀದಾ ಆಂಧ್ರ ಹತ್ತತ್ರ ಬಂದಿದೆ, ಅದು ಬಾರ್ಡ್ರ್ ಹತ್ತತ್ರ. ಟೈಮ್ ಒಂದು 1:30. ಹೆವಿ ನಿದ್ದೆ ಎಳಿತೈತೆ. ಇಲ್ಲಿಂದ ನೋಡಿ ಎಕ್ಸ್ಪ್ರೆಸ್ ವೇ ಹೆಂಗೆ ಕಾಣುತ್ತೆ. ಆ ರೋಡ್ಗೆ ಹೋಗ್ಬೇಕು ಇವಾಗ ನಾವು, ಡೌನ್ ಇಳಿದ್ಬಿಟ್ಟು. ಹಂಗೆ ಜಾಗ ಇದೆ ಹೋಗ್ಲಿಕ್ಕೆ. ಸಖತ್ತಾಗಿ ಮಾಡಿದಾರೆ ರೋಡ್ ಮಾತ್ರ, ನಂಬರ್ 1 ಮಾಡ್ಯಾರ. ಕೆಳಗೆ ಇಳಿಸ್ಕೊಂಡು ಆರಾಮಾಗಿ ಹೋಗ್ಬಿಡ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಚೆನ್ನೈಯಲ್ಲಿದ್ದೀವಿ. ಅಂದರೆ ನಿನ್ನೆ Q&A ವಿಡಿಯೋ ಎಲ್ಲರೂ ನೋಡಿರ್ತೀರ. ನಿನ್ನೇನು ಕಂಟೆಂಟ್ ಇರಲಿಲ್ಲ, ಹಂಗಾಗಿ ಹೆಂಗೆ ಇದ್ದೀವಿ ಒಂದು ಡೇ ಫುಲ್ಲು, ಹಾಗಾಗಿ Q&A ವಿಡಿಯೋ ಮಾಡಿದ್ದು. ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ರಾತ್ರಿ ಬಂದ್ಬಿಟ್ಟು 12 ಗಂಟೆಗೆ ಇಲ್ಲಿ ಬಂದಿದ್ದು. ಪಾಯಿಂಟಲ್ಲಿ ಆಲ್ಟ್ ಆಗಿದ್ದೀವಿ. ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಲಿಸಿದ್ದೀವಿ. ಇಲ್ಲೊಂದು ಕಂಪ್ನಿ ಇದೆಯಲ್ಲ, ಇಲ್ಲ ಅಲ್ಲಲ್ಲ, ಈ ಕಂಪ್ನಿ ಪಕ್ಕ ಅಲ್ಲಿ ಒಂಥರ ವೇಸ್ಟ್ ಐಟಮ್ ಕಾಣ್ತಾ ಇದೆ ನೋಡಿ, ಅದು ಕಾಣಿಸ್ತಾ? ಅಲ್ಲೋಗಿ ಕಟ್ಗೆ ಪೀಸ್ನ ಲೋಡ್ ಮಾಡಬೇಕು ಬೆಂಗಳೂರು ಹೊಸಕೋಟೆಗೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಒಂದು ದಿನ ಆಲ್ಟಾಗಿ 2ನೇ ದಿನ ಲೋಡಿಗೆ ಬಂದಿರೋದು. ಓಪನ್ ಇದೆ ಆಲ್ರೆಡಿ. ಬನ್ನಿ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋಣ. ಅಲ್ಲೋಗಿ ಕೇಳ್ಕೊಂಬಂದು ಆಮೇಲೆ ಗಾಡಿ ಹಾಕೋಣ. ರಾತ್ರಿ ಅಲ್ಲಿ ಜಾಗ ಇರಲಿಲ್ಲ, ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ರು. ಹಂಗಾಗಿ ತಂದಿಲ್ಲಿ ಗ್ರೌಂಡಲ್ಲಿ ಹಾಕೊಂಡು ಮಲಗಿದ್ವಿ. ಇಲ್ಲಿ ಕಂಪ್ನಿ ಹಂಗಾಗಿ ಏನು ಸಮಸ್ಯೆ ಇಲ್ಲ. ಮತ್ತು ಚೆನ್ನೈಯಲ್ಲೆಲ್ಲ ಕಳ್ತನ ಅಂತದೆಲ್ಲ ಏನಿಲ್ಲ. ಅದೇ ನಾವು MP ಅಥವಾ ಮಹಾರಾಷ್ಟ್ರದಲ್ಲಿ ಈ ಥರ ಹಾಕಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಗಾಡೀಲಿ ಬ್ಯಾಟ್ರಿ ಇರ್ತಿರ್ಲಿಲ್ಲ, ನಮ್ಮ ಹತ್ರ ಇದ್ದಿದ್ದು ಮೊಬೈಲ್ಗಳು ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ, ಎಲ್ಲ ಕದ್ಬಿಡೋರು. ಇಲ್ಲಿ ಚೆನ್ನೈ ಸೇಫ್ ಆಗಿದೆ, ಚೆನ್ನೈ ಸೇಫ್ಟಿ ಆಗಿದೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಬನ್ನಿ ಅಲ್ಲಿ ಕಂಪ್ನಿ ಹತ್ರ ಹೋಗಿ ಅವ್ನು ಕೇಳ್ಕೊಂಬರೋಣ, ಗಾಡಿ ಎಲ್ಲ ಹಾಕಬೇಕು ಏನು ಕತೆ ಅಂತ. ಸದ್ಯಕ್ಕೆ ಮಳೆ ನಿಂತೇ ಇಲ್ಲ ಅಂದ್ಕೊಂಬಿಡಿ. ಮಳೆ ಬರ್ತಾನೆ ಇದೆ ನೋಡಿ, ತೊಟ್ಟಿಯೆಲ್ಲ ನೆಂದಿದೆ. ಬಟ್ ಈ ಲೋಡ್ಗೆ ಸಿಂಪಲಾಗಿ ಹಗ್ಗ ತಡ್ಕೊಲ್ಲ ಹಾಕೊಂಡೋಗೋದು, ಏನು ಸಮಸ್ಯೆ ಇಲ್ಲ. ತೊಟ್ಟಿ ನೆಂದರೂ ಕೂಡ ಲೋಡ್ ಆಗುತ್ತೆ, ನೆಂದರೆ ಮೆಟೀರಿಯಲ್ ಹಾಕೋದು. ಹಾಗಾಗಿ ಬರೀ ಹೋಗಿ ಕೇಳ್ಕೊಂಬರೋಣ ಫಸ್ಟು. ಇವ್ರು ನೋಡಿದ್ರೆ ಲೇಬರ್ ಇನ್ನೂ ಮಧ್ಯಾಹ್ನ ಮೇಲೆ ಲೋಡ್ ಮಾಡ್ತೀವಿ ಅಂತಾರೆ. ಪಾರ್ಟಿಗೆ ಫೋನ್ ಮಾಡಿದ್ರೆ ಇವರು ಮಾಡಿಸ್ತೀನಿ ಅಂತವ್ರೆ. ಎಲ್ಲಾದರೂ ನಮ್ಗೆ ಹಿಂಗೆ ಆಗ್ತದೆ. ನಮಗೆ ಹಿಂಗಾಗುತ್ತೋ ಅಥವಾ ಎಲ್ಲ ರಾಜ್ಯವ್ರಿಗೂ ಹಿಂಗಾಗುತ್ತೋ ದೇವರಣೆಗೂ ಗೊತ್ತಿಲ್ಲ. ನೋಡೋಣ ಬನ್ನಿ, ಗಾಡೀಲಿ ಹೋಗಿ ವೆಯ್ಟ್ ಮಾಡೋಣ. ಮಳೆ ಬೇರೆ ಬರ್ತಾಯಿದೆ, ಸುಮ್ಮನೆ ಹೊರಗಡೆ ಯಾಕೆ ನೆನೆಯೋದು ಮಳೆಯಲ್ಲಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ವಿ, ಎಲ್ಲ ಲೋಡಿಂಗ್ ಬೇಗ ಮಾಡಿಸ್ಬಿಡೋಣ ಅಂತ. ಆ್ಯಕ್ಚುಲಿ ಅವರು ಇನ್ನೂ ಲೋಡ್ ಮಾಡೋಕ್ಕೆ ರೆಡಿ ಇಲ್ಲ. ಹಂಗಾಗಿ ಮೂಲಂಗಿ ಎಲ್ಲ ಕಟ್ ಮಾಡಿಕೊಂಡು ನೋಡ್ಬೋದು. ಮೂಲಂಗಿ ಸಾರು ಮಾಡ್ತಾ ಇದ್ದೀವಿ. ಏನ್ರಿ ಹೇಳಿ, ಏನು ಹೇಳಿ ಮಾಡ್ತಾ ಇರೋದು? ಮೂಲಂಗಿ ಸಾರು. ಇದು ಒಗ್ಗರಣೆಗೆ, ಇದು ಮೂಲಂಗಿ ಬೇಳೆ ಬೆಂದಿದೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾ ಇರೋದೆ, ತಿಂತಾ ಇರೋದೆ. ಅವ್ರು ಯಾರು ಇನ್ಸ್ಟಾಗ್ರಾಮಾಗಿ ಹೇಳ್ತಾರಲ್ಲ, ತಿಂತಾ ಇರಿ ಮಜಾ ಮಾಡ್ತಾ ಇರೋದೆ. ಡೈಲಾಗ್ ಐತೆ ಕಣಪ್ಪ, ನೆನಪಾಗ್ತಿಲ್ಲ, ನೆನಪಾದ್ಮೇಲೆ ಹೇಳ್ತೀನಿ. ಸದ್ಯಕ್ಕೆ ರೆಡಿ ಮಾಡೋಣ ಬನ್ನಿ. ಮೂಲಂಗಿ ಸಾರು, ಒಳ್ಳೆ ಬೇಳೆ ಸಾರು ಅನ್ನ ಸಖತ್ತಾಗೈತೆ. ಊಟ ಮಾಡ್ತಾ ಇದ್ದೀವಿ. ಹೆಂಗಾಯ್ತು ರೀ? ಸೂಪರ್. ಅಡುಗೆ ಅಂತೂ ಮಾಡ್ಕೊಂಡು ತಿನ್ನೋ ಮಜಾನೇ ಬರೋಲ್ಲ. 3 ದಿನ ಹೋಟ್ಲಾಗ ತಿಂದ್ವಿ, 2-3 ದಿನ. ಒಂದು ದಿನನೂ ಹೊಟ್ಟೆ ತುಂಬಲಿಲ್ಲ, ಸೆಟ್ ಆಗಲಿಲ್ಲ ನಮಗೆ. ಇವತ್ತು ಬೆಂಕಿ. ಏನು ಹೇಳಿ, ನಿಮ್ಮದೇ ಈ ಥರ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ಟೈಮ್ ಸಿಕ್ಕರೆ ಮಾಡ್ಬೋದು. ಮಾರ್ಕೆಟಾಗೆ ಎಲ್ಲಿ ಮಾಡ್ತೀಯಪ್ಪ, ಕೊಳಕ್ ಮಾರ್ಕೆಟಾಗೆ ಅಂತ. ಸುಮ್ಮನೆ ಉಣ್ಣ ಟೈಮಾಗ ನೀನು ಊಟ ಮಾಡೋಣ ಫಸ್ಟ್, ಆಮೇಲೆ ಮಾತಾಡೋಣ. ಬೆಳಗ್ಗೆಯಿಂದ ಕುತ್ಕೊಂಡು ಸಾಕಾಯಿತು. ಸಂಜೆ 3 ಗಂಟೆಗೆ ಲೋಡ್ಗೆ ಫೈನಲ್ ಆಗಿ ಕರೀತಾ ಇದ್ದಾರೆ. ಹೋಗಿ ಲೋಡ್ ಮಾಡಿಸುವ ಬನ್ನಿ. ಆಗುತ್ತಂತೀಯ ಲೋಡು? ಲೇಟ್ ಆಗುತ್ತೆ. ಪಾರ್ಟಿ ಇವಾಗ ಬಂದು ಹೇಳೋದ್ರು ಬಾ ಅಂತ ಹೋಗ್ತೀರ ನೋಡ್ರಿ. ಬನ್ನಿ ಹೋಗೋಣ. ಅಯ್ಯಪ್ಪ, ಗಾಡಿ ಕಟ್ ಮಾಡೋದೇ ಹಿಂಸೆ. ನಮ್ಮ ಗಾಡಿ ಸದ್ಯಕ್ಕೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪ ಲೋಡ್ ಮಾಡ್ತಾ ಇರೋದು ಅಂದರೆ ಹಳೆ ಪ್ಯಾಲೆಟ್ಗಳೆಲ್ಲ ಇರ್ತಾವಲ್ಲ, ಅದ್ರದ್ದು ಮಳೆ ಎಲ್ಲ ತೆಗೆದು ಲೋಡ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಐಟನ್ ಬರಲ್ಲ, ಮಾಲ್ ಫುಲ್ ಕಮ್ಮಿ ಆಯ್ತಂತೆ, ಬೇಗ ಮಾಡಾಕ್ತಾರೆ ಸಂಜೆ ಅಷ್ಟೊತ್ತಿಗೆ. ಸ್ವಲ್ಪ ಹಿಂದಕ್ಕೆ ಗಾಡಿ ಬಿಡಬೇಕಂತೆ. देखो पीछे इधर सब मिलता है इधर किधर तुम पीता है? इधर नहीं लाता है बंदा। हाँ, उधर ही पी के आता है।
हम ऐसा कैसा पीता गीता नहीं भैया, गांजा गिंजा कुछ नहीं, हम दारू भी नहीं पीते, गांजा कैसे पियेंगे? वर्ड है बस ಅಣ್ಣ ಬಂದು ಗಾಂಜಾ ಸೇರ್ತೀರಾ ಅಂತ ನೋಡ್ರಿ. ಇಲ್ಲಿಗೆಲ್ಲ ಎಲ್ಲೆಲ್ಲೋ ಸಿಗ್ತದಂತೆ, ಇಲ್ಲೆಲ್ಲ ಸಿಗುತ್ತೆ ಬೇಕಾ ಅಂತ ಕೇಳ್ತಾರೆ ನಮ್ಗೆ. ಒಳ್ಳೆ ಹುಡುಗರಿಗೆಲ್ಲ ಹಿಂಗೆ. ಸದ್ಯಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ. ಇನ್ನು ಲೋಡಿಂಗ್ ಮಾಡ್ತಾನೆ ಇದ್ದಾರೆ. 7:15 ಟೈಮು. ಒಳ್ಳೆ ಊಟ ಆಗಿದ್ದು. ಇವತ್ತು ಆಮ್ಲೆಟ್ ಹಾಕ್ಕೊಂಡಿದ್ವಿ, ಚಪಾತಿ ಮಾಡಿದ್ವಿ. ನನ್ನ ತಟ್ಟ ಖಾಲಿ ಆಗ್ಬಿಡ್ತೀವಿ. ಇವ್ರ ತಟ್ಟಾಗಿದ್ದಾವೆ ನೋಡಿ. ಚಪಾತಿ, ಬೇಳೆ ಸಾರು, ಉಳ್ದಿದ್ದು ಬೆಳಗ್ಗೆದು ಒಳ್ಳೆ ಊಟ. ಮೂಲಂಗಿ ಬೇಳೆ ಸಾರು, ಇದ್ರ ಮಜಾನೇ ಬೇಳೆ ಬಿಡಿ. ಇರ್ಬಾರ್ದಿತ್ತ, ಎಲ್ಲಿರ್ಬೇಕಿತ್ತು? ಮದುವೆ ಬಿಡೋಣ. ನಿಜವಲ್ಲ ನಾನು ಹೇಳ್ತಿದ್ದೀನಿ, ಹಿಂಗೆ ನೆಮ್ಮದಿಯಾಗಿ ಊಟ ಅಡುಗೆ ಮಾಡ್ಕೊಂಡಿದ್ದು. ಮದುವೆ ಆದ್ರೆ ಅವ್ರು ಅಡುಗೆ ಮಾಡಿಕ್ಕದೆ ಅಂಥದ್ದು ಮಾಡಿಕ್ತಾರೆ, ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ನಿನಗೆ ಮಾಡಿ ಇಟ್ಕೊಂಡಿರ್ಬೇಕಾ ಏನು ಕತೆ? ಅಲ್ಲ, ನನ್ನ ಹಚ್ಕೊಂಡ್ರೆ ನೀವು ಹೆಂಗೆ, ನಾವು ಅಲೆ ಮಾರಿ ನಾವು ಯಾವಾಗ ಎಲ್ಲೆಲ್ಲಿ ಇರ್ತೀವಿ ಅಂತ ಹೇಳಕ್ ಬರಲ್ಲ. ಹೇಳಿದ್ದು ಒಂದು ಮಾತು ಈ ಥರ. ಓಕೆ, ಡನ್ ಬ್ರೋ. ಒಳ್ಳೆ ಊಟ ಆಯಿತು. ಊಟ ಮಾಡ್ಕೊಂಡು ತಡ್ಲಾಕೊಂಡು ಬಿಡಬೇಕು. ಲೋಡಿಂಗ್ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಇಲ್ಲಿಂದ ಬಿಡೋ ಅಷ್ಟೊತ್ತಿಗೆ ರಾತ್ರಿ ಕರೆಕ್ಟಾಗಿ ಟೈಮ್ ಬಂದು ಎಷ್ಟಾಗಿದ್ದವ? 9 ಗಂಟೆನಾ 10 ಗಂಟೆನಾ? 9 ಗಂಟೆ 7 ನಿಮಿಷ. ಇವತ್ತು ವ್ಲಾಗ್ ಕೂಡ ತುಂಬ ಲೇಟಾಗಿ ಹೋಯ್ತು. ಯಾಕಪ್ಪ ಅಂದರೆ ಈ ಜಾಗದಲ್ಲಿ ಇರೋದು ನಾವು. ಇಲ್ಲಿ ಏನು ಲೊಕೇಶನ್ನಲ್ಲಿ ನೆಟ್ವರ್ಕೇ ಇಲ್ಲ ಸ್ವಲ್ಪನೂ. ಏನ್ರಿ ಹೆಂಗೆ ಹಿಂಗಾದರೆ? ಹಿಂಗಾದಾಗ ಸ್ವಲ್ಪ ನಮಗೆ ಸಮಸ್ಯೆ. ಭಯ್ಯಾ ಬಾಯ್ ಬಾಯ್, ಗಯಾ ಟಾಟಾ ಟಾಟಾ. ಅಣ್ಣವರು ಭಾರಿ ರೀಲ್ಸ್ ಸ್ಟಾರ್ಗಳು. ಗಾಡಿ ಮುಂದೆ ಎಲ್ಲ ರೀಲ್ಸ್ಗಳೆಲ್ಲ ಮಾಡಿದ್ರು ಇಷ್ಟೊತ್ತು. ಬನ್ನಿ, ನಾವಿವಾಗ ಇಲ್ಲಿಂದ ಸೆಲ್ಫ್ ಪಡ್ಕೊಂಡು ಕಾಟ ಮಾಡಿಸಿ ಬಿಲ್ ವಾಟ್ಸಪ್ ಮಾಡ್ತಾರಂತೆ. ಅಲ್ಲಿ ನನಗೆ ಹೋಗ್ತಾರೆ. ಡೀಸೆಲ್ ಹಾಕ್ಕೊಂಡು ಬಿಟ್ಟರೆ, ಇಲ್ಲಿ ಬಿಟ್ಟರೆ ಹೊಸಕೋಟೆನೇ ಸ್ಟಾಪು. ಹಂಗಂತ ಹೇಳೋಕ್ಕಾಗಲ್ಲ. ಬನ್ನಿ, ಡೋರ್ ಲಾಕ್ ಮಾಡಿಕೊಂಡು ಹೋಗುವ. ಅಲ್ಲೇ ಟನ್ನೇಜ್ ಆಯ್ತಪ್ಪೋ, ನಾವಿಲ್ಲ ಅಂದ್ಕೊಂಡು. ಅವ್ರು ಹೇಳಿದೆ 10 ಟನ್ ಬರುತ್ತೆ ಅಂತ. ಕ್ಯಾಂಟ್ರ್ ಲೋಡ್ ಇದು. ಏನು ಮಾಡ್ತೀರಾ? ಲೋಡ್ ಇಲ್ದಿದ್ದಕ್ಕೆ ನಾವು ಲಾರಿ ತೊಗೊಂಡ್ಬಂದಿದ್ವಿ ಲೋಡ್. ಹಂಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಒಂದು ಭಾರತ್ ಸಿಕ್ತು. ಇಲ್ಲೇ ನಿಲ್ಸಿದ್ದೀವಿ. ತೊಗೊಳ್ರಿ ಡೀಸೆಲ್ ಕಾಸು ಎಷ್ಟೈದು? 7,000 ಐದು ಕರೆಕ್ಟಾಗಿ. 7 ಅವನು ಮೊನ್ನೆ ಆದಂಗೆ ಆಗತ್ತೆ ಬೇಡ. ಇವಾಗ ಕೊಟ್ಬಿಟ್ಟು ಲೆಕ್ಕ ಮಾಡ್ಕೊಳ್ಳಿ. ಮೊನ್ನೆ ಹಂಗೆ 15,000 ದುಡ್ಡು ಕೊಟ್ಟರೆ 1 ಗಂಟೆ ಲೆಕ್ಕ ಮಾಡಿದ್ದಾರೆ ಪೆಟ್ರೋಲ್ ಬಂಕವರು. ಇವ್ರು ಪಾಪ ಫಾಸ್ಟ್ ಇರೋರು ಮಾಡ್ತಾರೆ, ಕೆಲವ್ರು ಮಾಡಲ್ಲ ಹೊಸಬ್ರು. ಹಂಗೆ ಗಾಡಿ ತೊಗೊಂಬಂದು ಕಾಟಾ ವೇಬ್ರಿಡ್ಜ್ ವೇಟ್ ಮಾಡಿಸಿದ್ರೆ ಬರೀ 10.5 ಟನ್ ಬಂದೈತೆ. ನೋಡ್ಬೋದಲ್ಲಿ ಕರೆಕ್ಟು ಕರೆಕ್ಟು 10.5 ಟನ್ ಐತೆ ಅಷ್ಟೇ. ಅದ್ರ ಮೇಲೆ ಇಲ್ಲೇ ಇಲ್ಲ ಮಾಲು. ಏನು ಮಾಡ್ತೀರಾ? ಕ್ಯಾಂಟ್ರ್ ಲೋಡು ಲಾರಿ ತುಂಬ್ಕೊಂಡು ಹೋಗ್ತಾಯಿದ್ವಿ. ಲೋಡ್ ಇಲ್ಲದೆ ಇರೋ ಕಾರಣ. ಮತ್ತು ನಾಳೆ ಬೇರೆ ಸಂಡೇ, ಎಲ್ಲ ರಜೆ ಇರ್ತಾರೆ, ಲೋಡ್ ಆಗೋಲ್ಲ. ಇಲ್ಲಿ ಮಲ್ಕೊಳಕ್ಕಾಗಲ್ಲ ಅಂತ ಹೋಗ್ತಾಯಿದ್ದೀವಿ ಲಾಸ್ಗೆ. ಅಲ್ಲಿಂದ ಒಂದು 45 ಕಿಲೋಮೀಟ್ರ್ ಸಿಂಗಲ್ ರೋಡಲ್ಲಿ ಬಂದು ಈಗ ಕರೆಕ್ಟಾಗಿ ಹೈವೇ ಟಚ್ ಆಗಿದ್ದೀನಿ. ಅಂದರೆ ನಮ್ದೇನು ಹೈವೇ ಇದೆಯೋ ಕನ್ಯಾಕುಮಾರಿ ಟು ಕಾಶ್ಮೀರ ಹೈವೇ. ಇಲ್ಲಿ ರೈಟ್ಗೆ ಹೋಗಿ ಜಾಗ ಇಲ್ಲ, ಲೆಫ್ಟ್ಗೆ ಹೋಗಿ ಒನ್ ವೇನಾಗೇ ಹೋಗ್ಬೇಕಾ? ಹೌದು, ಲೆಫ್ಟ್ಗೆ ಹೋಗಿ ಹೋಗೋಣ. ಇಲ್ಲೇ ಹೋಗ್ಬೇಕು, ಬೇರೆ ಆಪ್ಷನ್ ಏನೂ ಇಲ್ಲ. ಬನ್ನಿ ಹೋಗೋಣ. ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಮುಂದೆ ಯೂ ಟರ್ನ್ ಮಾಡ್ಕೊಂಡು ಬ್ರಿಡ್ಜ್ ಹತ್ತಬೇಕು. ರೋಡ್ ಇರೋದೇ ಹೆಂಗೆ ಇಲ್ಲಿ, ಆ ಕಡೆ ರೈಟಿಗೆ ರೋಡೇ ಇಲ್ಲ. ಈಗ ಸೀದಾ ಕಾಂಚೀಪುರಂ ಹತ್ರ ಬಂದುಬಿಟ್ಟಿದ್ದೀವಿ. ಕಾಂಚೀಪುರಮ್ಮು, ಚೆನ್ನೈ ಸಿಟಿ, ಶ್ರೀಪೆರಂಬತ್ತೂರು ಎಲ್ಲ ಪಾಸ್ ಮಾಡಿ ಒಂದು 45 ಕಿಲೋಮೀಟ್ರ್ ಸಿಂಗಲ್ ರೋಡಲ್ಲೇ ಬಂದಿದ್ದೀವಿ. ಈಗ ಇಲ್ಲಿಂದ ಟಾಪ್ ಆ್ಯಂಡ್ ಟಾಪ್ ಹೈವೇ. ಮೊನ್ನೆ ಬಂದಿದ್ದ ರೂಟೇ ಘಾಟ್ ಸೆಕ್ಷನ್ ಮುಖಾಂತರ ಸೀದಾ ಹೊಸಕೋಟೆ ರೀಚ್ ಆಗೋದು. ಇಲ್ಲಿಂದ ಕರೆಕ್ಟಾಗಿ ಒಂದು 220-230 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ. ಇನ್ನು ವೇಲೂರು ಸಿಟಿ ಒಳಗಿಂದ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಮುಂದೆ ಹೋಗಿ ರೈಡ್ ತೊಗೊಂಡ್ರೆ ಒಂದು ಟೋಲ್ ಸಿಗುತ್ತೆ. 605 ರೂಪಾಯಿ ಟೋಲ್ ಅದು. ಹಾಗಾಗಿ ಟೋಲ್ ಸಿಗುತ್ತೆ. ಹಂಗಾಗಿ ಹಂಗೆ ಹೋಗ್ತಾ ಇಲ್ಲ ನಾವು. ಸದ್ಯಕ್ಕೆ ಇಲ್ಲೇ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ಲೆಫ್ಟ್ ತೊಗೊಂಬಿಟ್ಟು ಸೀದಾ ವೇಲೂರು ಸಿಟಿ ಒಳಗಿಂದ ಸೀದಾ ಹೋಗ್ತಾ ಇದ್ದೀವಿ ವಿಕೋಟ ಕಡೆ.
ಮುಂದೆ ಹೋಗಿ ಇನ್ನೊಂದು ರೋಡ್ ಇತ್ತು, ರೈಟ್ ತೊಗೊಂಡು ಹೋಗೋದೈತಿ. ಇನ್ನೊಂದು 40 ಕಿಲೋಮೀಟ್ರ್ ಹೈವೇಲಿ ಹೋಗ್ಬಿಟ್ಟು ಏನಪ್ಪ ಪ್ರಾಬ್ಲಮ್ಮು ಅಂದರೆ ಅಲ್ಲಿ ಮುಂದೆ ಹೋಗೋಕ್ಕೆ ಒಂದು ಟೋಲ್ ಬರುತ್ತೆ. ಆ ಟೋಲ್ ಬಂದು 605 ರೂಪಾಯಿ ಟೋಲು. ಹಾಗಾಗಿ ಆ ಟೋಲ್ ರೋಡ್ ಬೇಡ ಅಂತ ಡಿಸೈಡ್ ಮಾಡಿ ಸಿಂಗಲ್ ರೋಡಲ್ಲಿ ಹೊಡಿತಾ ಇದ್ದೀನಿ. ಹೋಗ್ಬಿಡೋಣ ಬನ್ನಿ, ಇಲ್ಲಿಂದ ಸೀದಾ ಆರಾಮಾಗಿ ಹೋಗ್ಬಿಡ್ಬೋದು. ರೋಡ್ ಏನು ಸೂಪರ್ ಆಗೈತೆ. ನೈಟ್ ಟೈಮ್ ಆಗಿರೋದ್ರಿಂದ ಟ್ರಾಫಿಕ್ಕು ಇರಲ್ಲ. ಡೇ ಟೈಮ್ ಬಂದರೆ ಅಲ್ಲೇ ಹೋಗ್ಬೇಕಿತ್ತು. ಈ ವೇಲೂರು ಸಿಟಿ ಒಳಗೆ ಫುಲ್ ಟ್ರಾಫಿಕ್ ಇರುತ್ತೆ. ಹಂಗಾಗಿ ಇವಾಗ ಇಲ್ಲದೆ ಇರೋದಕ್ಕೆ ಹಿಂಗೆ ಸಿಟಿ ಒಳಗಿಂದ ಹೋಗೋಣ. ಅಲ್ಲಿಂದ ಸೀದಾ ಆಂಧ್ರ ಹತ್ತತ್ರ ಬಂದಿದೆ, ಅದು ಬಾರ್ಡ್ರ್ ಹತ್ತತ್ರ. ಟೈಮ್ ಬಂದು 1:30. ಹೆವಿ ನಿದ್ದೆ ಎಳಿತೈತೆ. ಸ್ವಲ್ಪ ಊಟ ಬೇಗ ಮಾಡಿಬಿಟ್ಟಿದ್ವಲ್ಲ, ಹಂಗಾಗಿ ಕರೆಕ್ಟಾಗಿ 1 ಗಂಟೆ ಮಲ್ಕೊಂಡಿದ್ದು ಮತ್ತೆ ಹೋಗೋಣ. ಈಗ 1:30, ಇವಾಗ ಮತ್ತೆ 2:30 ಎದ್ಬಿಟ್ರೆ ಇನ್ನು 120-130 ಕಿಲೋಮೀಟ್ರ್ ಐತೆ. ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಹೊಡಿತೀವಿ ಹೊಸಕೋಟೆಗೆ. ಬೆಳಗ್ಗೆ 9 ಗಂಟೆ ಮೇಲೆ ಖಾಲಿ ಮಾಡೋದು ಗಾಡಿ. ಬಟ್ ಏನಪ್ಪ ರೀಸನ್ ಬೇಗ ಹೋಗಬೇಕು ಅಂದರೆ 2 ಗಾಡಿ ಲೋಡ್ ಆಗಿದೆ ಒಂದೇ ಫ್ಯಾಕ್ಟ್ರಿಗೆ. ಯಾವ್ದು ಬೇಗ ಹೋಗ್ತಾರೋ ಅದನ್ನು ಫಸ್ಟ್ ಖಾಲಿ ಮಾಡ್ತಾರೆ. ಹಂಗಾಗಿ ಬೇಗ ಹೋಗ್ಬೇಕಷ್ಟೇ. ಮಲ್ಕೋಣ ಬನ್ನಿ, 1 ಅವರ್ ಮಲ್ಕೊಂಡು ಎದ್ದು ಹೋಗೋಣ. ಒಂದು ಕರೆಕ್ಟಾಗಿ 1.5 ಅವರ್ ನಿದ್ದೆ ಆಯಿತು. ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ವಿ ನೋಡಿ. ಪಾರ್ಕಿಂಗ್ ಆನ್ ಮಾಡಿ ಹಂಗೆ ನಿಲ್ಸಿ ಹಂಗೆ ಮಲ್ಕೊಂಡಿದ್ದೆ. ಇವಾಗ ಎದ್ದಿದ್ದೀವಿ ಫೈನಲ್ ಆಗಿ. ಇಲ್ಲಿಂದ ಬಿಡೋಣ. ಚೆಕ್ ಪೋಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದಾಯಿತು. ಇವಾಗ ಇಲ್ಲಿಂದ ಘಾಟ್ ಸೆಕ್ಷನ್ ಶುರು. ನಿಧಾನಕ್ಕೆ ಅಪ್ಪತ್ತಿಸ್ಬೇಕು. ಬನ್ನಿ ಅಪ್ಪತ್ತಿಸ್ಕೊಂಡು ಆರಾಮಾಗಿ ಹೋಗೋಣ. ನಿದ್ದೆ ಎಲ್ಲ ಹೋಗ್ಬಿಡ್ತು. ಒಂದೇ ಒಂದು ಟೀ ಕುಡ್ದೆ ಅಲ್ಲಿ, ಹಿಂದೆ ತೋರಿಸ್ಲಿಲ್ಲ ನಿಮಗೆ. ಸಕ್ಕತ್ತಾಗಿತ್ತು ಮಾತ್ರ. ಹಂಗಾಗಿ ನಿದ್ದೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹಿಂಗೆ ಓಡಾಡ್ತಾ ಇದೆ ಈಗ. ಬನ್ನಿ ಲಾಂಗ್ ಟರ್ನ್ ತೊಗೊಂಡು ಆರಾಮಾಗಿ ಕಟ್ ಮಾಡ್ಕೊಂಡು ಗಾಡಿನ ಹೋಗ್ಬಿಡೋಣ. ನೋಡಿ, ನಾನು ಮುಂದೆ ಒಂದು ಟೋಲಿಲ್ ಹೋಗ್ತಾ ಇದ್ದಲ್ಲ, ಅದು ಕಟ್ಟಾಗಲ್ಲ ಘಾಟಲ್ಲಿ ಸರಿಯಾಗಿ. ಹಿಂದೆ ಮುಂದೆ ಆಡಿಸಿ ಕಟ್ ಮಾಡಬೇಕು. ಈ ಟರ್ನಿಂಗೇನೋ ಕಟ್ಟಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಟರ್ನಿಂಗ್ ಕಟ್ಟಾಗಲ್ಲ, ಕಷ್ಟ ಇದೆ. ಈ ಟರ್ನಿಂಗೇನೋ ಒಂದೇ ಟರ್ನಲ್ಲಿ ಕಟ್ಟಾಯಿತು, ನೆಕ್ಸ್ಟ್ ಟರ್ನಿಂಗ್ ಕಟ್ಟಾಗಲ್ಲ. ನಮ್ಮದು ಅಷ್ಟೇ, ಈ ಟರ್ನಿಂಗ್ ಕಟ್ಟಾಗುತ್ತೆ. ನೆಕ್ಸ್ಟ್ ಟರ್ನಿಂಗಲ್ಲಿ ನಮ್ಮದು ಹಿಂದೆ ಆಡಿಸ್ಬೇಕಾಗುತ್ತೆ. ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡೋಣ. ನೋಡಿ 16 ವೀಲ್ಗಳೆಲ್ಲ ತುಂಬ ಕಷ್ಟ ಪಡ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾವೆ. ಆರಾಮಾಗಿ ಹೋಗೋಣ. ಘಾಟಲ್ಲಿ ಹಚ್ಕೊಂಡು ಟೋಲ್ ಹತ್ರ ಬಂದಿದ್ದಾಯಿತು. ಇದು ಸ್ಟೇಟ್ ಹೈವೇ ಟೋಲು, ಸಿಂಗಲ್ ರೋಡಲ್ಲಿರೋ ಟೋಲ್. ಇದು ಆಂಧ್ರದಲ್ಲಿ ಬರೋದು, ರಾಮನಾಥಪುರಂ ಟೋಲ್ ಪ್ಲಾಜಾ. ಈ ಟೋಲ್ ಪಾಸ್ ಮಾಡಿಕೊಂಡು ಒಂದು 20-25 ಕಿಲೋಮೀಟ್ರ್ ಅಂದರೆ ಕರ್ನಾಟಕ ಎಂಟ್ರಿ ಆಗ್ತೀವಿ. ಎಕ್ಸ್ಪ್ರೆಸ್ ವೇ ಸಿಗುತ್ತೆ. ಅಲ್ಲಿಂದ ಹೊಸಕೋಟೆವರೆಗೂ ಎಕ್ಸ್ಪ್ರೆಸ್ ವೇನೆ. ಲೊಕೇಶನ್ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಫಾಗಿ ಆರಾಮಾಗಿ ಹೋಗೋಣ. ಈ ಟೋಲ್ ಏನು ಜಾಸ್ತಿ ಇಲ್ಲ, ಒಂದು 60 ರೂಪಾಯಿನೋ ಕಟ್ಟಾಗಿತ್ತು ಅಷ್ಟೇ. ಸ್ಟೇಟ್ ಹೈವೇ ಟೋಲ್ಗಳು ಯಾವುದು ಜಾಸ್ತಿ ಇರಲ್ಲ. NHAL ಅಂಡರಲ್ಲಿರೋ ಮಾತ್ರ ಸರಿಯಾಗಿರ್ತವೆ. ಒಳ್ಳೆ ಫಾಗು ಗುರು, ಸಖತ್ತಾಗಿ ಫಾಗ್ ಐತೆ. ಗಾಡಿ ಓಡಿಸೋ ಮಜಾನೇ ಬೇರೆ ಫಾಗಲ್ಲಿ. ಬೆಳಗಿನ ಜಾವ ಕರೆಕ್ಟು 4 ಗಂಟೆ ಟೈಮು. ಬನ್ನಿ, ಇಲ್ಲಿಂದ ಇನ್ನು ಹೊಸಕೋಟೆ ಇನ್ನೊಂದು 60-70 ಕಿಲೋಮೀಟ್ರ್ ಇರಬೇಕು ಅಷ್ಟೇ ನನ್ನ ಪ್ರಕಾರ. ಆರಾಮಾಗಿ ಹೋಗ್ಬಿಡೋಣ ನಾನ್ ಸ್ಟಾಪಾಗಿ. ಎಲ್ಲ ನಿಲ್ಸಲ್ಲ ಇನ್ನು. ಇಲ್ಲಿಂದ ನಾನ್ ಸ್ಟಾಪ್ ಹೊಡೆದು ಬಿಡ್ತೀನಿ. ಇಷ್ಟೊತ್ತು ತಮಿಳ್ನಾಡಲ್ಲಿ ಡ್ರೈವ್ ಮಾಡಿ ಆಮೇಲೆ ಇವಾಗ ಆಂಧ್ರ ಎಂಟ್ರಿ ಆಗಿದ್ದೀವಿ. ಆಂಧ್ರ ವಿಕೋಟದಲ್ಲಿದ್ದೀವಿ. ಯಾವ್ದು ಇದನ್ನ ಹೆಂಗೆ ಬಂದ್ಬಿಡ್ತು, ತಪ್ಸಿದ್ವಿ. ಬನ್ನಿ, ಇವಾಗ ಇಲ್ಲಿಂದ ಸೀದಾ ಬೇತ್ಮಂಗ್ಲ ಹೋಗಬೇಕು, ಕರ್ನಾಟಕ. ಇಲ್ಲಿಂದ ಜಸ್ಟ್ ಒಂದು 15-20 ಕಿಲೋಮೀಟ್ರಲ್ಲೇ ನಮಗೆ ಬಾರ್ಡ್ರ್ ಸಿಕ್ಬಿಡ್ತದೆ. 15-20 ಇಲ್ಲ ಅನ್ಸುತ್ತೆ, ಒಂದು 10 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ. ನೋಡೋಣ. ಸೀದಾ ಹೋಗಿ ಎಕ್ಸ್ಪ್ರೆಸ್ ವೇ ಒಂದು 10 ಬಿಟ್ರೆ ಮುಗೀತು. ಅಲ್ಲಿಂದ ಆರಾಮಾಗಿ ಹೊಸಕೋಟೆಗೆ ಹೋಗ್ಬಿಡ್ಬೋದು. ಆಂಧ್ರ ಸೆಕ್ಷನ್ ಎಲ್ಲ ಎಕ್ಸ್ಪ್ರೆಸ್ ವೇ ಇನ್ನೂ ಕಂಪ್ಲೀಟ್ ಆಗ್ತಾ ಇದೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಲ್ಮೋಸ್ಟ್ ಕರ್ನಾಟಕ ಫುಲ್ ಕಂಪ್ಲೀಟ್ ಆಗಿದೆ. ತಮಿಳ್ನಾಡು ಸಿಕ್ಕಾಪಟ್ಟೆ ಲೇಟು, ಇನ್ನೂ ಕಂಪ್ಲೀಟೇ ಆಗಿಲ್ಲ. ಇದೆಲ್ಲ ಎಕ್ಸ್ಪ್ರೆಸ್ ವೇನೇ ನೋಡಿ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ. ಫೈನಲ್ ಆಗಿ ಅಲ್ಲಿಂದ ಸೀದಾ ಬಂದು ಎಕ್ಸ್ಪ್ರೆಸ್ ವೇನ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಕರ್ನಾಟಕ ಎಂಟ್ರಿ ಆದ್ವಿ ಆಲ್ರೆಡಿ. ಅಲ್ಲೇ ವಿಕೋಟೆಯಿಂದ ಒಂದು 5-6 ಕಿಲೋಮೀಟ್ರಲ್ಲೇ ಕರ್ನಾಟಕ ಸಿಕ್ಬಿಡ್ತು. ಈಗ ವಂಗಸಂದ್ರ ಅಂತ ಊರು, ಅಲ್ಲಿದ್ದೀವಿ ಕರೆಕ್ಟಾಗಿ ನೋಡ್ಬೋದು. ಎಕ್ಸ್ಪ್ರೆಸ್ ವೇ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನೇನು ಟೋಲ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಇಲ್ಲಿಂದ ಟ್ರಾಫಿಕ್ ಇರಲ್ಲ, ಗಾಡಿಗಳಿರಲ್ಲ, ಎಂಥದ್ದು ಇರಲ್ಲ. ಖಾಲಿ ರೋಡು, ನಮ್ಮದೇ ರೋಡ್ ಇದ್ದಂಗೆ. ನನಗೆ ಕೊಂಡ್ಕೊಂಡಿದ್ದೀವಿ ಅನ್ನೋ ಫೀಲ್ ಬಂದ್ಬಿಡ್ತದೆ ಈ ರೋಡಲ್ಲಿ ಗಾಡಿ ಓಡಿಸಿದ್ರೆ. ಯಾಕಂದರೆ ಒಂದು ಗಾಡಿನೇ ಇರಲ್ಲ. ಹಂಗಾಗಿ ಬನ್ನಿ ಆರಾಮಾಗಿ ಹೋಗ್ಬಿಡೋಣಂತೆ. ಇಲ್ಲಿಂದ ನೋಡಿ ಎಕ್ಸ್ಪ್ರೆಸ್ ವೇ ಹೆಂಗೆ ಕಾಣುತ್ತೆ. ಆ ರೋಡ್ಗೆ ಹೋಗ್ಬೇಕು ಇವಾಗ ನಾವು. ಡೌನ್ ಇಳಿದ್ಬಿಟ್ಟು ಜಾಗ ಇದೆ ಹೋಗ್ಲಿಕ್ಕೆ. ಸಖತ್ತಾಗಿ ಮಾಡಿದಾರೆ ರೋಡ್ ಮಾತ್ರ. ನಂಬರ್ 1 ಮಾಡ್ಯಾರ.
ಕೆಳಗೆ ಇಳಿಸ್ಕೊಂಡು ಆರಾಮಾಗಿ ಹೋಗ್ಬಿಡ. ಸದ್ಯಕ್ಕೆ ಇಲ್ಲಿ ಎಕ್ಸ್ಪ್ರೆಸ್ ವೇಗೆ ಬಂದು ಹೊಸಕೋಟೆಯಿಂದ 50 ಕಿಲೋಮೀಟ್ರ್ ಇತ್ತು. ಗಾಡಿ ಸೈಡ್ಗೆ ಹಾಕಿ ಮಲಗಿಬಿಟ್ಟಿದ್ದು. ಏನಪ್ಪ ಸಮಸ್ಯೆ ಅಂದರೆ ನಿದ್ದೆಗಳಕ್ಕೆ ಆಗ್ತಾಯಿಲ್ಲ. ಇತ್ತೀಚೆಗೆ ತುಂಬ ನಿದ್ದೆ ಬರ್ತದೆ. ಅದ್ರಾಗೂ ಬೇರೆ ರಾತ್ರಿ ಊಟ ಮಾಡಿಬಿಟ್ಟಿದ್ವಿ, ಅದೊಂದು ಸಮಸ್ಯೆ. ಮತ್ತು ನಮ್ಮ ಹುಡುಗ ಯಾಕೆ ರಾತ್ರಿ ಫುಲ್ ಮಲಗಿಬಿಟ್ಟವನೆ. ಎದ್ದಿದ್ರೆ ಹಂಗೆ ಮಾತಿಗೆ ತಾಡ್ಕೊಂಡು ಬರ್ಬೋದಿತ್ತು, ಅದು ಒಂದು ಸಮಸ್ಯೆನೇ. ಏನು ಮಾಡ್ತೀರಾ, ಸದ್ಯಕ್ಕೆ ಗಾಡಿ ಇಲ್ಲಿದೆ. ಎಕ್ಸ್ಪ್ರೆಸ್ ವೇ ಇದು ನೋಡ್ಬೋದು, ಸಖತ್ತಾಗಿದೆ ರೋಡ್ ಮಾತ್ರ. ಅಲ್ಲೊಂದು 3-4 ಗಾಡಿ ನಿಂತಿದ್ವು, ಹಂಗಾಗಿ ನಾನು ಇಲ್ಲೇ ಸೈಡ್ಗೆ ಹಾಕೊಂಡು ಮಲ್ಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾವು ಹೋಗ್ಬಿಡ್ಬೋದಿತ್ತು. ಏನ್ರಿ ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ ಅಂತ ಹಾಡು ಹೇಳ್ಬೇಕು ಇವಾಗ ನಾನು. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಯಿತು. ಓಕೆ, ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಇಲ್ಲಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.